ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಪಿಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಚಿಮ್ಮಲಗಿ ಏತ ನೀರಾವರಿ ಯೋಜನೆಯ ಪಶ್ಚಿಮ ಕಾಲುವೆಯಿಂದಾಗಿ ರೈತರು ಕಳೆದ 17 ವರ್ಷಗಳಿಂದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕಾಲುವೆಯ ನಿರ್ಮಾಣಗೊಂಡು ಹಲವು ವರ್ಷಗಳು ಕಳೆದಿದ್ದರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಪಿಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಚಿಮ್ಮಲಗಿ ಏತ ನೀರಾವರಿ ಯೋಜನೆಯ ಪಶ್ಚಿಮ ಕಾಲುವೆ ಹಾದು ಹೋಗಿದೆ. ಕಾಲುವೆ ನಿರ್ಮಾಣಕ್ಕಾಗಿ ರೈತರ ಜಮೀನುಗಳನ್ನು ಬಳಸಿಕೊಳ್ಳಲಾಗಿತ್ತು. ಸುಮಾರು 17 ವರ್ಷಗಳು ಕಳೆದರೂ ಭೂಮಿ ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರೆತಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ, ರೈತರ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯುತ್ತಿರುವ ರೈತರಿಗೆ ಕೂಡಲೇ ಪರಿಹಾರ ವಿತರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಪಿಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಚಿಮ್ಮಲಗಿ ಏತ ನೀರಾವರಿಗೆ ಸಂಬಂಧಪಟ್ಟಂತ ಪಶ್ಚಿಮ ಕಾಲುವೆ ಆ ಭಾಗದಲ್ಲಿ ಹಾಯ್ದು ಹೋಗಿದೆ. ಅಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಆ ಭಾಗದ ರೈತರು ಅಲ್ಲಿ ಏನು ಕಾಲುವೆ ನಿರ್ಮಾಣ ಮಾಡಿದಾರ ಆ ಜಮೀನಿನಲ್ಲಿ ರೈತರು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. 1 ವರ್ಷ 2 ವರ್ಷ ಸುಮಾರು 17 ವರ್ಷಗಳವರೆಗೆ ಒಂದು ಬಿಡಿಗಾಸ್ ಪರಿಹಾರ ಕೊಟ್ಟಿಲ್ಲ. ಕಾಲುವೆ ನಿರ್ಮಾಣ ಮಾಡಿ 17 ವರ್ಷ ಆಯ್ತು. ಮತ್ತು ರೈತ ಸಾಕಾಗಿ ಇವತ್ತು ಏನು ಮಾಡ್ಯಾನಪ್ಪ ಅಂದ್ರೆ ಅವ ಕಾಲುವೆಯಲ್ಲಿ ಗಾರಸ್ ಹಾಕ್ಯಾನ. ಅಲ್ಲಿ ಹೀಗಾಗಿ ನೀರು ಬಿಟ್ಟರು ಸಹಿತ ಅಲ್ಲಿ ಮುಂದೆ ಹೋಲಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಈ ಮೊನ್ನೆ ದಿವಸ ಕಾಲುವೆಗೆ ನೀರು ಹರಿಸಿದಾರೆ ಬೆಳೆಗಳಿಗೆ ನೀರು ಉಣಿಸಾಕತ್ತೇಳಿ. ಅವ ರೈತ ಸಿಟ್ಟಿಗೇರಿ ನನಗೆ ಪರಿಹಾರ ಬಂದಿಲ್ಲ, ನಾನು ನೀರು ಮುಂದೆ ಬಿಡಂಗಿಲ್ಲ ತಿಳ್ಕೊಂಡಲ್ಲ ಗಾರಸ್ ಹಾಕ್ಯಾನ ತುಂಬ. ಇದು ರೈತಂದು ತಪ್ಪಲ್ಲ, ಇದು KBJL ಅಧಿಕಾರಿಗಳದು ಮತ್ತು ಸರ್ಕಾರ ತಪ್ಪದು. 17 ವರ್ಷ ತನೂ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಅವ ರೈತ ಬದುಕೋದು ಹೆಂಗ? ಇರೋದು ಅಲ್ಪ ಸ್ವಲ್ಪ ಜಮೀನಲ್ಲಿ ಕಾಲುವೆ ನಿರ್ಮಾಣ ಮಾಡ್ಯಾರ. ನಿರ್ಮಾಣ ಮಾಡ್ಲಿಕ್ಕೇನು ಅವ್ರು ತಕರಾರು ಮಾಡಿಲ್ಲ, ಅದು ಪರಿಹಾರ ಕೊಡ್ಬೇಕ್ರ ಬೇಗನೆ. ಮತ್ತು 17 ವರ್ಷ ಆದ್ರೂ ಸಹಿತ ಇವ್ರು ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿ ಆಗ್ಯದ, ಹಾಳಾಗ್ಯದ ಸರ್ಕಾರ ಅಂತ ಅರ್ಥ ಇದು. ಮತ್ತು ರೈತರಿಗೆ ಇಷ್ಟೆಲ್ಲ ಸತಾಯಿಸೋದು ಅರ್ಥ ಏನು? ಅವ ಮಣ್ಣು ಹಾಕ್ಬೇಕಾದ್ರೆ ಎಷ್ಟೊಂದು ಅವ್ರು ರೊಚ್ಚ ಗೆದ್ದಿರ್ಬೇಕು, ಅವ್ನಿಗೆ ಎಷ್ಟು ಅನ್ಯಾಯ ಆಗಿರ್ಬೇಕು ಆಗ್ಯದ ಅನ್ನೋ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ಯದ. ಅವ್ರು ಮಾಡಿದ ಒಬ್ಬ ರೈತ ಮಾಡಿದ್ದಕ್ಕಾಗಿ ಆ ಭಾಗದ ಸುಮಾರು 3-4 ಕೆರೆಗಳಿಗೆ ನೀರು ಹೋಗಿಲ್ಲ. ಆರ್ಯಶಂಕರ್ ಕೆರೆ ಇರ್ಬೋದು, ಈ ಕಡೆ ಕಿರ್ಶಾಳ ಕೆರೆ ಇರ್ಬೋದು, ಮುದ್ದೇಬಿಹಾಳ ತಾಲೂಕಿನ ಇನ್ನೂ ಕೆಲವೊಂದು ಕೆರೆಗಳಿಗೆ ನೀರು ಹೋಗಿಲ್ಲ. ಮತ್ತು ಆ ಕೃಷಿಗಾಗಿ ನೀರು ಉಣಿಸೋಕೆ ಆ ರೈತರಿಗೆ ಸಾಧ್ಯ ಆಗೋದಾಗ್ಯದ. ಯಾಕೆ ಮಣ್ಣು ಹಾಕಿದ್ರಿಂದ ಆ ಕಡೆ ನೀರೇ ಹೋಗಂಗಿಲ್ಲ. ಪಾಪ ಆ ರೈತರಿಗೆ ಏನೋ ಅನ್ಲಕ್ಕೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಅದ. ಆ ಕಾರಣಕ್ಕಾಗಿ ಸಂಬಂಧಪಟ್ಟದ KBJL ಅಧಿಕಾರಿಗಳು ಸರ್ಕಾರ ಎಚ್ಚೆತ್ತುಕೊಂಡು ಅವನಿಗೇನು ಬರಬೇಕಾಗ್ಯದ ಪರಿಹಾರವನ್ನು ಶೀಘ್ರದಲ್ಲಿ ಕೊಡಬೇಕು. ಕೊಟ್ಟು ಆ ಮಣ್ಣನ್ನು ತೆರವುಗೊಳಿಸಿ ಮುಂದೆ ನೀರು ಸಾಗುವಂಥ ಒಂದು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದೇ ಇದ್ರೆ ನಾವು ಕೂಡ ಆ ರೈತನ ಜೊತೆ ಕೂಡಿ ಉಗ್ರವಂಥ ಹೋರಾಟವನ್ನು ಮಾಡಬೇಕಾದ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ.